ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ, ನನ್ನಿಂದ ಆಗ್ತಾ ಇಲ್ಲ ಅತ್ತೆ. ಈ ವಿಷಯನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೊಳ್ಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅನಿಸ್ತಾ ಇದೆ. ನಾನು ಹೇಳ್ಬಿಡ್ತೀನಿ. ಏನಾಯ್ತು ಶ್ರಾವಣಿಮ್ಮ, ಯಾಕೆ ಇಷ್ಟು ನೊಂದ್ಕೊಂಡಿದ್ದೀರಾ? ಅತ್ತೆ, ಸುಬ್ಬುನ ನಾನು ತುಂಬಾ ಪ್ರೀತಿಸ್ತೀನಿ ಅತ್ತೆ. ತುಂಬಾ ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಲ್ಲ, ಹಂಗೆ ಹೇಳಿದ್ರು ಕಡಿಮೆ ಅನಿಸ್ತಾ ಇದೆ. ನಾನು ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಂದ್ರೆ ನನಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ನಾನು ಅವ್ರನ್ನ ಪ್ರೀತಿಸ್ತೀನಿ ಅತ್ತೆ. ನನಗೆ ಚೆನ್ನಾಗಿ ಗೊತ್ತು ಶ್ರಾವಣಿಮ್ಮ, ನೀವು ಸುಬ್ರಹ್ಮಣ್ಯನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವ್ನು ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ ನಿಮ್ಮ ಪ್ರೀತಿ ಪಡೆಯೋದಕ್ಕೆ. ಆದ್ರೆ ಇದು ಖುಷಿ ಪಡುವಂತ ವಿಷಯ ಅಲ್ವಮ್ಮ. ನಾನೇನೋ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತೀನಿ ಅತ್ತೆ. ಆದ್ರೆ ಅವರು ಒಂದ್ಸಲ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳೇ ಇಲ್ಲ ಅತ್ತೆ. ಆದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ದೇ ಇರೋ ಹಾಗೆ ನಡ್ಕೋತಾರೆ. ನಾನು ಅವರಿಗೆ ಮದುವೆ ಮುಂಚೆ ನಾನು ಯಾರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ನಾನು ಅವ್ರಿಗೆ ನನ್ನ ಪ್ರೀತಿನ ಹೇಳ್ಕೋಬೇಕು, ನಿಮ್ಮ ಸಹಾಯ ಬೇಕು ಅಂತ ಹೇಳಿದ್ದೆ. ಆದ್ರೆ ಯಾರು ಅನ್ನೋರು ನೀವೇ ಅಂತ ಹೇಳ್ಕೊಳ್ಳೋ ಧೈರ್ಯ ನನಗಿರ್ಲಿಲ್ಲ. ಅವರಿಂದಾನೇ ಸಹಾಯ ತಗೊಂಡು ಅವರಿಗೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕು ಅನ್ಕೊಂಡೆ. ಆದ್ರೆ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ನಾನು ನಿಜವಾಗ್ಲೂ ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಾನು ಹೇಗಾದ್ರೂ ಮಾಡಿ ಸುಬ್ಬುನ ಪಡ್ಕೋಬೇಕು ಅಂತ ಅನ್ಕೊಂಡೆ. ಅವ್ರನ್ನ ಕಳ್ಕೊಳ್ಳೋ ಮನಸ್ಸಿಲ್ದೆ, ಅವ್ರಿಗೆ ಸತ್ಯ ಹೇಳಿ ಒಪ್ಸಕ್ಕಾಗ್ದೆ ಅವತ್ತು ನಾನು ಅಯ್ಯೋ ಭಗವಂತ, ಇಷ್ಟೆಲ್ಲ ಆಗೋಗಿದ್ಯಾ? ಇದನ್ನೆಲ್ಲ ವಿವರವಾಗಿ ಯಾಕೆ ಮೊದಲೇ ನನ್ನ ಹತ್ರ ಹೇಳಲಿಲ್ಲ ನೀವು? ಹೇಳ್ಕೊಳ್ಳುವಂತ ಸಂದರ್ಭನೇ ಬಂದಿಲ್ಲ ಅತ್ತೆ. ಈ ಮನೆಗೆ ನಾನು ಬಂದಾಗ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗ್ಲಿಲ್ಲ. ಎಲ್ಲರೂ ನನ್ನ ಮೇಲೆ ಕೋಪದಲ್ಲಿದ್ರು. ಆದ್ರೆ ಈಗ ಅಪ್ಪ ನನಗೆ ಸುಬ್ಬು ಜೊತೆ ಮದ್ವೆ ಮಾಡಿಸ್ತೀನಿ ಅಂದಾಗ ನನಗೆ ತುಂಬಾ ಸಂತೋಷ ಆಯ್ತು ಅತ್ತೆ. ಆದ್ರೆ ಅವ್ರು ಬಂದ್ಬಿಟ್ಟು ನಾನು ನಿಮ್ಮನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನ ಮದ್ವೆ ಆಗಲ್ಲ, ನೀವು ಪ್ರೀತಿಸ್ತಾ ಇದ್ದಿದ್ದು ಹುಡುಗನ್ನ ಕರ್ಕೊಂಡ್ ಬಂದು ಅವ್ರ ಜೊತೆ ನಿಮ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಅತ್ತೆ. ನಾನು ಪ್ರೀತಿಸ್ತಾ ಇರೋದು, ಸಾಯೋವರೆಗೂ ಪ್ರೀತಿಸೋದು ಬರೀ ಸುಬ್ಬುನ್ ಮಾತ್ರ ಅತ್ತೆ. ಇದನ್ನ ನಾನು ಅವ್ರ ಹತ್ರ ಹೇಗೆ ಹೇಳಿ, ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅತ್ತೆ? ಶ್ರಾವಣಿಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಜವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಯಾವತ್ತಿದ್ರು ಈ ಮನೆ ಭಾಗ್ಯಲಕ್ಷ್ಮಿ. ನಾನು ನಿಮ್ಗೆ ಅತ್ತೆ ಮಾತ್ರ ಅಲ್ಲ, ತಾಯಿಯಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಮಾಡಿಕೊಡ್ತೇನೆ. ನಮ್ಮ ಸುಬ್ರಹ್ಮಣ್ಯನ ಜೀವನದಲ್ಲಿ ಯಾವತ್ತಿದ್ರು ನೀವೇ ಇರಬೇಕು. ಇದ್ದೇ ಇರ್ತೀರ, ಧೈರ್ಯವಾಗಿರಿ. ನಾನು ಇದುವರೆಗೂ ಅಮ್ಮನಂತೂ ನೋಡಿಲ್ಲ. ಆದ್ರೆ ನೀವು ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ರ ಅಂದಮೇಲೆ ನನಗೆ ನಿಜವಾಗ್ಲೂ ಧೈರ್ಯ ಬರ್ತಿದೆ ಅತ್ತೆ. ನಾನು ನನ್ನ ಪ್ರೀತಿನ ಉಳಿಸ್ಕೋತೀನತ್ತೆ. ನಾನು ನನ್ನ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಬಿಡಲ್ಲ. ನಾನು ನನ್ನ ಪ್ರೀತಿನ ಸೋಲಕ್ ಬಿಡಲ್ಲ. ನಿಮ್ ಬಂಗಾರ ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು, ಅಳ್ಬಾರ್ದು, ಆಯ್ತಾ? ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಓಹೋ, ಅಳಿಯಂದ್ರು. ಅಯ್ಯೋ ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಜಮಾನ್ರೆ ಹಿಂಗೆ ಕರ್ತಾಗೆಲ್ಲ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಯಾಕೆ ಅಳಿಯಂದ್ರೆ ಲೇಟು? ನಿಮಗೆ ಕಾಯ್ತಾ ಇದ್ದೆ. ಸಾರಿ ಯಜಮಾನ್ರೆ, ಬರ್ತಾ ದಾರಿಲಿ. ಪರವಾಗಿಲ್ಲ ಬಿಡಿ. ಮದುವೆ ಹತ್ರ ಬಂದಾಗ ಇಂಥ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರ್ತವೆ. ಏನಂತೀರಲ್ಲ ಅಂದ್ರೆ
ಅಯ್ಯೋ ಯಜಮಾನ್ರೆ ನೀವು ದಯವಿಟ್ಟು ಹಾಗೆ ಕರಿಬೇಡಿ ಯಜಮಾನ್ರೆ, ಒಂಥರ ಮುಜುಗರ ಆಗುತ್ತೆ. ಮುಜುಗರ ಅನ್ನೋದಕ್ಕಿಂತ ಭಾರ ಆಗುತ್ತೆ ಯಜಮಾನ್ರೆ ಮನಸ್ಸು. ಏಯ್ ಯಾಕೆ ಸುಬ್ಬು ಹಾಗಂತೀಯ? ನೀನು ಈ ಮನೆ ಅಳಿಯ, ಅಫಿಷಿಯಲ್ ಅಳಿಯ. ನಿನಗೆ ನಾವೆಲ್ಲರೂ ಇದೇ ಥರ ಗೌರವ ಕೊಟ್ಟು ಮಾತಾಡಿಸ್ಬೇಕು. ಅಲ್ಲ ಕಣ, ಸಮಸ್ಯೆಗಳೆಲ್ಲ ಬಗೆಹರಿದು ಸಂಬಂಧಗಳು ಒಂದಾಗ್ತಿರುವಾಗ ಖುಷಿ ಪಡೋದು ಬಿಟ್ಟು ಭಾರ ಅಂತೀಯಲ್ಲೋ. ಜಾಸ್ತಿ ಪ್ರೀತಿ ತೋರಿಸಿದ್ರೆ ಜೀವನ ಹಗೂರ ಆಗಬೇಕು, ಅಂಥದ್ರಲ್ಲಿ ಭಾರ ಅಂತೀಯಲ್ಲ. ವೀರು ಕಾಫಿ ತಗೊಂಡ್ರು. ನೀನು ಯಾಕೆ ಇದೆಲ್ಲ ಮಾಡಕ್ಕೆ ಹೋಗ್ತೀಯಾ? ತಗೋ ವೀರು. ನಿನಗೋಸ್ಕರ ಇಷ್ಟು ಮಾಡೋದು ಕಷ್ಟನಾ ನನಗೆ? ಆಗಲ್ಲಕ್ಕ, ಉಳಿದು ಮುಖ್ಯವಾದ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮುಖ್ಯವಾದ ಕೆಲಸನ ಏನು ವೀರು ಅದು? ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಹತ್ರ ಬರ್ತಾ ಇದೆ. ನಿನ್ನ ಮಗನಿಗೆ ಶ್ರಾವಣಿ ಜೊತೆ ಮದುವೆ ಆಗಿಲ್ಲ ಅನ್ನೋದನ್ನ ಮರೆತು ಮನಸ್ಸಿಗೆ ಹಚ್ಕೊಳ್ಳದೆ ನೀನು ಮನೇಲಿ ಓಡಾಡ್ಕೊಂಡಿದ್ದೀಯ. ಮದುವೆನೂ ನೀನೇ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಾಡಿದ್ರೆ ನಿನ್ನ ಒಳ್ಳೆ ಗುಣ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗತ್ತಕ್ಕ. ಓ, ನಾನು ಈ ಮದುವೆ ಜವಾಬ್ದಾರಿ ತಗೋಬೇಕಾ? ತಗೋತೀನಿ ವೀರು. ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಶ್ರಾವಣಿ ನನ್ನ ಮಗನ ಕೈ ಹಿಡಿಬೇಕಾದವಳು, ಆದರೆ ಅವನ ಕೈಗೆ ಚಿಪ್ಪು ಕೊಟ್ಟು ಆ ಸುಬ್ಬು ಜೊತೆ ಓಡ್ ಹೋದ್ಲು. ಅಂಥದ್ರಲ್ಲಿ ಈಗ ನೀನು ನಿರ್ಧಾರ ಮಾಡಿರೋ ಈ ಮದುವೆನ ಚೆನ್ನಾಗಿ ನಡೆಯೋಕೆ ನಾನು ಬಿಡ್ತೀನಾ? ಪಾವ, ಶ್ರಾವಣಿ ಸುಬ್ಬು ಮದುವೆಗೆ ಓಡಾಡೋದಕ್ಕೆ ನಾವೆಲ್ಲರೂ ಇದ್ದೀವಲ್ಲ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಣ್ಣ, ಹೋದ್ಸಲ ಶ್ರಾವಣಿ ಮದುವೆಲಿ ನಾವು ಓಡಾಡೋಕ್ಕಾಗಲಿಲ್ಲ. ಎಲ್ಲ ಜವಾಬ್ದಾರಿನೂ ಅಕ್ಕನೇ ತಗೊಂಡು ಅವಳೇ ಓಡಾಡಿದ್ಲು. ಈ ಸರಿ ಅವಳಿಗೆ ರೆಸ್ಟ್ ಕೊಟ್ಟು ನಾನು ಒಂದನ್ನ ಈ ಕೆಲಸ ನೋಡ್ಕೋತೀನಿ. ಪರವಾಗಿಲ್ಲ ಬಂದ್ರ, ಈ ಮದುವೆ ಕೆಲಸ ನನಗೆ ಕಷ್ಟ ಆಗಲ್ಲ, ನಾನೇ ನೋಡ್ಕೋತೇನೆ. ಅವ್ರು ಹೇಳ್ತಾ ಇರೋದು ಸರಿಗಿದೆ ಅಕ್ಕ. ನೀನೇ ಮುಂದೆ ನಿಂತು ಓಡಾಡಿದ್ರೆ ಮದನ್ಗೆ ಸ್ವಲ್ಪ ಬೇಜಾರಾಗ್ಬೋದು ಏನೋ. ಅದು ಅಲ್ಲದೆ ಶ್ರಾವಣಿ ಮದುವೆಗೆ ಇವ್ರಿಗೆ ಓಡಾಡೋದಕ್ಕೆ ಆಸೆ. ಓಡಾಡ್ಲಿ ಬಿಡು. ಎದುರಿಸು.